ಸ್ವಯಂ ಸೇವಕರ ಸಭೆಯನ್ನು ಈ ದಿನ ಏರ್ಪಡಿಸಲಾಗಿದೆ. ಅದರಂತೆ ತಮಗೆಲ್ಲರಿಗೂ ಸಹಿತ ತಿಳಿಸಿದೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬಹುದು ಅಂತ ಆಸೆ ಇತ್ತು, ಆದರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ ಕಮ್ಮಿ ಇದೆ ಜನಗಳು. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡಿದ್ರೆ 6:30ಗೆ ಶೋ ಮಾಡ್ತಾ ಇದ್ವಿ. ಸೊ ತಮ್ಮೆಲ್ಲರಿಗೂ ಮುಂಬರುವ ಆರಾಧನಾ ಸ್ವಯಂ ಸೇವಕರ ಸಭೆಗೆ ಸ್ವಾಗತವನ್ನು ಶ್ರೀಮಠದ ವತಿಯಿಂದ ಕೋರ್ತಾ ಈ ದಿನ ಕಾರ್ಯಕ್ರಮವನ್ನು ವೇದಘೋಷದೊಂದಿಗೆ ಪ್ರಾರಂಭ ಮಾಡಬೇಕು ಅಂತೇಳಿ ಮಠದ ವಿದ್ವಾಂಸರಿಗೆ ಕೇಳ್ಕೊಳ್ತೇವೆ. ದಯವಿಟ್ಟು ಎಲ್ಲರೂ ಎತ್ತಿ ವೇದವನ್ನು ಪ್ರಾರಂಭ ಮಾಡ್ತೇವೆ. पार्वती नंदन सुंदर वदना, पार्वती नंदन सुंदर वदना, जर्वादेशुर प्रिया चिरबालुबना, गणपति यन पालिसो पूजित
ಒಂದಿಷ್ಟು ಮಾಹಿತಿಗಳನ್ನ ತಮ್ಮೊಂದಿಗೆ ಹಂಚಿಕೊಳ್ಬೇಕು ಅಂತೇಳಿ ಅಂದ್ಕೊಂಡಿದ್ದೇನೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ತಮ್ಮೆಲ್ಲರ ಸಹಕಾರದೊಂದಿಗೆ ಬಹಳ ವಿಜೃಂಭಣೆಯಿಂದ 7 ದಿವಸಗಳ ಕಾಲ, ಅಂದರೆ ಸಪ್ತರಾತ್ರೋತ್ಸವ 7 ದಿವಸಗಳ ಕಾಲ ಶ್ರೀಮಠದಲ್ಲಿ, ಜಯನಗರ ಶಾಖಾ ಮಠದಲ್ಲಿ ಬಹಳ ವಿಜೃಂಭಣೆಯಿಂದ ನೆರವೇರಿಸಬೇಕು ಅಂತೇಳಿ ಪರಮಪೂಜ್ಯ ಶ್ರೀಪಾದಗಳು ಸಂಕಲ್ಪಿಸಿ ನಮಗೆ ಆದೇಶಿಸುತ್ತಾರೆ. ಅದರಂತೆ ಆಗಸ್ಟ್ 27ನೇ ತಾರೀಕಿನಿಂದ ಸೆಪ್ಟೆಂಬರ್ 2ನೇ ತಾರೀಕಿನವರೆಗೆ ರಾಘವೇಂದ್ರ ಸ್ವಾಮಿಗಳವರ ಆರಾಧನಾ ಮಹೋತ್ಸವ ನಡೆಯುತ್ತದೆ. ಈ ಆರಾಧನಾ ಮಹೋತ್ಸವದ ಉದ್ಘಾಟನಾ ಸಮಾರಂಭಕ್ಕೆ ಪರಮ ಪೂಜ್ಯ ಶ್ರೀಪಾದರಾಜ ಮಠಾಧೀಶರಾದ ಸುಜಯನಿಧಿ ಶ್ರೀಪಾದಗಳವರನ್ನ ನಾವು ಕೇಳ್ಕೊಂಡ್ವಿ. ಆ್ಯಕ್ಚುಲಿ ಅವರು ಬೆಂಗಳೂರಿನ ಚಾತುರ್ಮಾಸ್ಯ ಕೊಡ್ತಕ್ಕಂಥದ್ದೇ ಡೌಟ್ ಇತ್ತು. ಈ ಸದ ಬೆಂಗಳೂರಲ್ಲಿ ಕೂತಿರ್ತಕ್ಕಂಥ ಒಬ್ಬರು ಇಬ್ಬರು ಕೂತಾರೆ ಅಷ್ಟು ಹೊತ್ತು ಎಲ್ಲ ಸ್ವಾಮಿಗಳು ಸದ ಬೇರೆ ಬೇರೆ ಊರಿನಲ್ಲಿ ಕೂತಿದ್ದಾರೆ. ನಮ್ಮಲ್ಲಿ ಪ್ರತಿ ವರ್ಷ ವಾಡಿಕೆ ಏನಂತಂದರೆ ಯಾರು ಬೆಂಗಳೂರಿನಲ್ಲಿ ಚಾತುರ್ಮಾಸ್ಯ ಕೊಡ್ತಾರೆ ಅವ್ರ ಕಡೆಯಿಂದ ಆರಾಧನಾ ಮಹೋತ್ಸವವನ್ನು ಉದ್ಘಾಟನೆ ಮಾಡಿಸ್ಬೇಕು ಅಂತೇಳಿ ಸ್ವಾಮಿಗಳು ಆದೇಶಿಸುತ್ತಾರೆ. ಅದರಂತೆ ಅವ್ರನ್ನ ನಾವು ವಿಜ್ಞಾಪನೆ ಮಾಡಿಕೊಂಡ್ವಿ ಪರಮಪೂಜ್ಯ ಶ್ರೀಪಾದರಾಜ ಮಠಾಧೀಶರನ್ನ. ಅವರು ಬಹಳ ಸಂತೋಷದಿಂದ ಒಪ್ಪಿ 27ನೇ ತಾರೀಕು ಸಂಜೆ 6ರಿಂದ 6:30ಗೆ ಉದ್ಘಾಟನಾ ಸಮಾರಂಭ ಜರಗಲಿದೆ. ಅವತ್ತು ಗುರುವಾರ ಆಗಿರೋದ್ರಿಂದ ನಮಗೆ ಪ್ರತಿ ವರ್ಷವೂ ಏನಾಗಿದೆ, ಗುರುವಾರದಿಂದ ಬುಧವಾರ, ಪ್ರತಿ ದಿವಸ ಗುರುವಾರದಿಂದ ಗುರುವಾರ ಮತ್ತೆ ಗುರುವಾರ ಬರುತ್ತೆ, ಆರಾಧನೆ ಮುಗಿಯುತ್ತೆ. ನಮ್ಮದು ಸಪ್ತರಾತ್ರೋತ್ಸವ ಕೊನೆಯ ದಿವಸ ನೆಕ್ಸ್ಟ್ ಡೇನೇ ಗುರುವಾರ ಬರೋದ್ರಿಂದ ಮತ್ತೆ ಅದು ಆರಾಧನೆ ಇದ್ದಂಗೆ ಇರ್ತದೆ ಎಲ್ಲರೂ. ಸೊ ಈ ಸಲ ಗುರುವಾರದಿಂದ ಗುರುವಾರಕ್ಕೆ 8 ದಿವಸ ಆರಾಧನೆ ಥರನೇ ಇರ್ತದೆ. ಸೊ ಈ ಆರಾಧನಾ ಕಾರ್ಯಕ್ರಮಗಳಲ್ಲಿ ಬಹಳ ಮುಖ್ಯವಾಗಿ ತಮ್ಮ ಪಾತ್ರ ಬಹಳ ಮುಖ್ಯವಾಗಿದೆ. ತಾವೆಲ್ಲ ಮನಗಂಡಂತೆ ವರ್ಷದಿಂದ ವರ್ಷಕ್ಕೆ ಶ್ರೀಮಠದ ಅಭಿವೃದ್ಧಿ ಹಾಗೂ ಬರುವ ಭಕ್ತರ ಸಂಖ್ಯೆ ದುಪ್ಪಟ್ಟಲ್ಲ 10 ಪಟ್ಟು ಜಾಸ್ತಿ ಆಗಿದೆ. ತಾವು ಅದನ್ನು ಗಮನಿಸ್ತಾ ಇದ್ದೀರಾ. ಬನ್ನಿ ಬನ್ನಿ. ಇದರಂತೆ ನಾವು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಯಾಕೆಂದರೆ ಹಲವರಿಗೆಲ್ಲ ಗೊತ್ತಾಯಿದೆ ಯಾವ ರೀತಿ ಆರಾಧನೆ ನಡೆಯುತ್ತೆ ಮಾಡೋದ್ರಿಂದ ಕೆಲವೊಂದು ಮಾರ್ಪಾಡುಗಳನ್ನು ಈ ಸಲ ನಾವು ಮಾಡಿಕೊಂಡಿದ್ದೇವೆ. 7 ದಿವಸಗಳಲ್ಲಿ ಪ್ರತಿನಿತ್ಯದಲ್ಲೂ ಸಹಿತ ಗುರುಗಳ ಬೃಂದಾವನ ಅಷ್ಟೋತ್ತರ ಸಹಿತ ಕ್ಷೀರಾಭಿಷೇಕ, ಫಲಾಭಿಷೇಕ, ನಂತರದಲ್ಲಿ ಅಲಂಕಾರ, ಹೂವಿನ ಅಲಂಕಾರ ಇರ್ಬೋದು, ವಸ್ತ್ರ ಸೇವೆ ಇರ್ಬೋದು, ಅನ್ನದಾನ, ಈ ರೀತಿ ಕಾರ್ಯಕ್ರಮಗಳನ್ನು ಪ್ರತಿನಿತ್ಯದಲ್ಲೂ ಸಹಿತ ಹಮ್ಮಿಕೊಂಡಿದ್ದೇವೆ. ಸಾಯಂಕಾಲದ ಹೊತ್ತು ಉತ್ಸವಗಳು ನಡೆಯುತ್ತೆ. ಮಲ್ಲಂಗಿ ಉತ್ಸವ, ಗಜಮಾನೋತ್ಸವ, ರಥೋತ್ಸವ, ಈ ರೀತಿ ಉತ್ಸವಗಳು ಸಹ ಪ್ರತಿನಿತ್ಯದಲ್ಲೂ ಸಹಿತ ಶ್ರೀಮಠದ ಆವರಣದಲ್ಲಿ ನಡೆಯುತ್ತೆ. ಈ ಸಲ ವಿಶೇಷ ಏನಂತಂದರೆ ಗುರುಗಳ ಬೃಂದಾವನಕ್ಕೆ ಸ್ವರ್ಣಲೇಖಿತ ಕವಚವನ್ನು ಸಮರ್ಪಣೆ ಮಾಡಬೇಕು ಅಂತ ಪರಮಪೂಜ್ಯ ಶ್ರೀಪಾದಗಳವರು ಸಂಕಲ್ಪದ ಪ್ರಕಾರ ಈ ಆರಾಧನಾ ಸಂದರ್ಭದಲ್ಲಿ ಅದು ದಾನಿಗಳ ಒಂದು ಸಹಕಾರದೊಂದಿಗೆ ಇದು ಇವತ್ತು ನಡೀತಾ ಇದೆ. ಸೊ ಇದು 26, 25ನೇ ತಾರೀಕಿಗೆ ಬರೋ ಗುರುವಾರದ ಆರಾಧನೆ, ಅವತ್ತು 27ನೇ ತಾರೀಕಿಗೆ ಅದನ್ನು ಸಮರ್ಪಣೆಗೊಳ್ಳಲಿದೆ. ಸೊ ನಂತರದಲ್ಲಿ ಬಹಳ ದೊಡ್ಡದಾಗಿ ಹಮ್ಮಿಕೊಂಡಿದ್ವಿ ಒಂದು 2-3 ವರ್ಷದಿಂದ ಗುರುಗಳ ಉತ್ಸವಕ್ಕೋಸ್ಕರ ಸ್ವರ್ಣರೇಖಿತ ರಥವನ್ನು ಸಹ ಶ್ರೀಮಠದಿಂದ ಹಮ್ಮಿಕೊಂಡಿದ್ದೇವೆ. ಅದು ಅನೇಕ ಪವಾಡ ರೀತಿಯಲ್ಲಿ ನಮಗೆ ಆ್ಯಕ್ಚುಲಿ ಅದು ಹಣ ಬಂದಿದೆ. ಆ್ಯಕ್ಚುಲಿ ಕೆಲವರು ಅವಾಗ ಹಮ್ಮಿಕೊಂಡಿದ್ದು ನಾವು ಹೆಂಗಪ್ಪ ತೊಂದರೆ ಆಗ್ತದೆ, ಭಾಳ ಆಗಲ್ಲ, ಯಾಕಂದರೆ ಫಸ್ಟು ದುಡ್ಡು ಆಗಿದೆ ಅಂತಲ್ಲ ಬಂಗಾರದ ಮೇಲೆ ಅಂತ ಕೆಲವು ದಾನಿಗಳು ಮಾಡಿದರೆ. ಈಗ ಅದು ಮೇಲ್ಭಾಗದಲ್ಲಿ ಮಾತ್ರ ಈ ಸಹ ಕಂಪ್ಲೀಟ್ ಆಗುತ್ತೆ. ಕೆಳಭಾಗದಲ್ಲಿ ಮಧ್ಯದ ಭಾಗದಲ್ಲಿ ಮುಂದಿನ ವರ್ಷದಲ್ಲಿ ಅದು ಕಂಪ್ಲೀಟ್ ಆಗಬಹುದು ಅಂತೇಳಿ ನಮಗೆಲ್ಲ ತಿಳಿಸ್ತೇನೆ. ಅದರಂತೆ ಆರಾಧನಾ ದಿನತ್ರಯಗಳಲ್ಲಿ ಮೊದಲನೇ ದಿವಸ ಸಾಂಸ್ಕೃತಿಕ ಕಾರ್ಯಕ್ರಮ ಯಾವುದೂ ಇಟ್ಕೊಂಡಿಲ್ಲ. ಪ್ರತಿನಿತ್ಯದಲ್ಲೂ ಹರಿಭಜನೆಯನ್ನು ಇಟ್ಕೊಂಡಿದ್ದೇವೆ. ಯಾಕಂದರೆ 27ನೇ ತಾರೀಕು ಗುರುವಾರ ಇರೋದ್ರಿಂದ ಒಂದು ಪ್ರಾರ್ಥನೋತ್ಸವ. ಈ ಮುಂಚೆ ನಾವು ಪ್ರಾರ್ಥನೋತ್ಸವನ ಉದ್ಘಾಟನೆಯನ್ನು ಗರ್ಭಗುಡಿಯ ಮುಂಭಾಗದಲ್ಲಿ ನಾವು ಅಲಂಕರಿಸಿ ಮಾಡ್ತಾ ಇದ್ವಿ. ಇವಾಗ ಜನಸಂಖ್ಯೆ ಅಧಿಕವಾಗಿರೋದ್ರಿಂದ ಈ ವೇದಿಕೆ ಮೇಲೇ ಪ್ರತಿ ಗುರುವಾರ ಹೇಗೆ ನಾವು ಉತ್ಸವಾದಿಗಳು ಈ ವೇದಿಕೆಯಲ್ಲಿ ಮಾಡ್ತೀವಿ, ಅದರಂತೆ ಸಹಿತ ಪ್ರಾರ್ಥನೋತ್ಸವದ ಆರಾಧನಾ ಉದ್ಘಾಟನಾ ಸಮಾರಂಭವನ್ನು ಈ ವೇದಿಕೆಯಲ್ಲಿ ಅಲಂಕರಿಸಿ ಇಲ್ಲಿಂದಲೇ ಉದ್ಘಾಟನೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಅದು ಪ್ರದಕ್ಷಿಣೆಗೆ ಮಾಮೂಲಾಗಿ ಬಿಟ್ಟು ಅದನ್ನು ನಡೆಸಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಆ ದಿವಸದ ಉದ್ಘಾಟನಾ ಕಾರ್ಯಕ್ರಮ ನಂತರದಲ್ಲಿ ಹಿಂದಿನ ದಿವಸ ಆರಾಧನೆ ಉದ್ಘಾಟನಾ ಹಿಂದಿನ ದಿವಸ ಋಗ್ವೇದ ಉಪಕ್ರಮ ಇರುತ್ತೆ. ಈ ಸಲ ಋಗ್ವೇದ ಉಪಕ್ರಮ ಮೊದಲು ಸಾಮಾನ್ಯವಾಗಿ ಪರ್ಮಿಷನ್ ಅನ್ನು ಸಹ ಕೊಟ್ಟಿದ್ದೀವಿ. ಅವರು ನಾಳೆ ನಾಳದಲ್ಲಿ ರಜೆ ಇರೋದ್ರಿಂದ ಆಗಸ್ಟ್ 15 ಮತ್ತು ಸಂಡೇ ಬಂದಿರೋದ್ರಿಂದ ನಾಳೆ ಔಷಧಿ ತೊಗೊಳ್ಬೋದು ಮತ್ತು 2 ದಿವಸದಲ್ಲಿ ನಮ್ಗೆ ಅದು ಸಿಗುತ್ತೆ. ಅದೇ ರೀತಿಯಾಗಿ ಆರಾಧನಾ ಬಂದೋಬಸ್ತು ಸಹಿತ ನಾವು ಪ್ರತಿ ವರ್ಷದಂತೆ ಪೊಲೀಸ್ ಡಿಪಾರ್ಟ್ಮೆಂಟ್ನ ಸಂಪರ್ಕಿಸಿದ್ದೀವಿ. ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಸಹ ನೀವು ನಮಗೆ ಸ್ಟಾಫ್ಗಳನ್ನ ಕೊಡಬೇಕು,
ಆಶ್ರಯವನ್ನು ಕೊಟ್ಟು ಒಬ್ಬರು ಇವ್ರನ್ನು ಎಸ್ ಐ ಸಹಿತ ಇಲ್ಲೇ ಒಂದು ಇದರಲ್ಲಿ ಅನುಕೂಲ ಆಗ್ತದೆ ಅಂತ ಹೇಳಿ ತುಂಬ ರಿಕ್ವೆಸ್ಟ್ ಮಾಡಿ ಲೆಟರ್ ಕೊಟ್ಟಿದ್ದೀವಿ. ಸೊ ಅದೇ ರೀತಿಯಾಗಿ ಮಾಡಿಕೊಡ್ತೀನಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ. ಒಂದನೇ ತಾರೀಕು ಸುಜ್ಞಾನೇಂದ್ರ ತೀರ್ಥ ಆರಾಧನೆ ಮುಂದೆ 29 ಪೂರ್ವಾರಾಧನೆ, 30 ಮಧ್ಯಾರಾಧನೆ, 31 ಉತ್ತರಾರಾಧನೆ. 1ನೇ ತಾರೀಕು ಮಂಗಳವಾರ ಶ್ರೀ ಸುಜ್ಞಾನಂದ ತೀರ್ಥ ಆರಾಧನೆ. ಈ ಸುಜ್ಞಾನಂದ ತೀರ್ಥರು ಯಾರು ಅಂತಂದ್ರೆ ರಾಯರ ಪರಂಪರೆಯಲ್ಲಿ ಬಂದಿರತಕ್ಕಂಥ ಒಬ್ಬರು ಯತಿಗಳು. ಇವರು ಬೃಂದಾವನ ನಂಜೀರ್ನಲ್ಲಿದೆ ಮೂಲ ಬೃಂದಾವನ. ಸೊ ಆರಾಧನೆ ನೆಕ್ಸ್ಟ್ ಡೇನೇ ಬರೋದರಿಂದ ಇವರು ರಾಘವ ಸ್ವಾಮಿಗಳ ಆರಾಧನೆ ಜೊತೆಗೆ ಇವರು ಆರಾಧನೆ ಒಟ್ಟಿಗೆ ನಡೆಯೋದರಿಂದ ಅವರು ಎಲ್ಲ ಕಡೆ ಪ್ರಸಿದ್ಧಿಯಾಗಿ ಸುಜ್ಞಾನಂದ ತೀರ್ಥರ ಆರಾಧನೆಯನ್ನು ಸಹಿತ 1ನೇ ತಾರೀಕು ಮಂಗಳವಾರ ನಡೆಯುತ್ತೆ. 2ನೇ ಅವತ್ತು ಸಾಯಂಕಾಲ ಸಂಜೆ ರಾಯಚೂರು ಶೇಷಗಿರಾಸ್ ಅವರಿಂದ ದಾಸವಾಣಿ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. 2ನೇ ತಾರೀಕು ಸರ್ವಸಮೋತ್ಸವ ಆರಾಧನಾ ಕೊನೆಯ ದಿವಸ. ಸೊ ಅವತ್ತು ದಿವಸ ಪೂಜ್ಯ ಶ್ರೀಪಾದರಾಧೀಶರಿಂದ ಇಲ್ಲಿ ಪೂಜೆ ಮತ್ತು ಭಿಕ್ಷೆ ಇಟ್ಕೊಂಡಿದ್ದೇವೆ. ಆ ದಿವಸನೇ ಸಹಿತ ನಮ್ಮ ಆರಾಧನೆಯ ಸಂದರ್ಭದಲ್ಲಿ ಎಲ್ಲ ಓಡಾಡತಕ್ಕಂಥ ಸ್ವಯಂ ಸೇವಕರಿಗೂ ಊರುಗಳಿಂದ ಪರಮಾಂತರಾಶ್ರಯವನ್ನು ಕೊಡಿಸಿ ಒಂದು ಆರಾಧನಾ ಒಂದು ಸಮರ್ಪಣೋತ್ಸವವನ್ನು ಅವ್ರ ಕಡೆಯಿಂದಲೇ ನೆರವೇರಿಸಬೇಕು ಅಂತೇಳಿ ಹೇಳ್ಕೊಂಡಿದ್ದೇವೆ. ಸೊ ಅಲ್ಲಿ ಏನಾಗುತ್ತೆ ಸರ್ ಅಂದರೆ ಎಕ್ಸಿಟ್ ಎಂಟ್ರಿ ಸರ್, ಅದು ಎಕ್ಸಿಟ್ ಎಂಟ್ರಿ ಇರುತ್ತೆ. ಇದಾದರೆ ಒಂದು ಸೈಡ್ ಒಳಗಿರುತ್ತೆ, ಪಂಚಾಮೃತಗಳು ಮಿಸ್ಟೇಕ್ಗಳು ತೊಗೊಳ್ತಾರೆ, ಇದೇವರು ಮೂವ್ ಮಾಡ್ಕೊಂಡು ಕೊಡ್ತಾರೆ. ನಾವು ಅಲ್ಲೇ ಹೊರಗಡೆ ಎಂಟ್ರೆನ್ಸ್ ಅಲ್ಲೇ ಇಟ್ಕೊಂಡ್ಬಿಡ್ತಾರೆ ಸರ್. ಆ್ಯಕ್ಚುಲಿ ಅದಲ್ಲಿ ಒಂದು 4 ಕಡೆ ಜಾಗ ಇರುತ್ತೆ ಅಷ್ಟೇ, ಎಕ್ಸಿಟ್ಗೆ 4 ಕಡೆ ಬಿಟ್ಟರೆ ಜಾಗ ಇರೋದಿಲ್ಲ. ಸೊ ಅಲ್ಲಿ ಕಂಪ್ಲೀಟ್ ಬ್ಲಾಕ್ ಆಗೋಗ್ಬಿಡುತ್ತೆ ಸರ್. ಇದೇನಾಗುತ್ತೆ, ಇದು ಕಂಪ್ಲೀಟ್ ಒಳಗೋಗುತ್ತೆ. ನಾವು ಆ ಕಡೆ ಅಲ್ಲಿ ಹತ್ರ ಕೊಟ್ಟರೆ 11 ಗಂಟೆಯಿಂದ ಇಸ್ಕೊಂಡು ತೊಗೊಂಡು ಹೋಗ್ತೀವಿ, ಈಗ ಹೋಗ್ತಾರೆ. ಬಾಕಿಯವರು ಜನರಲ್ ಆಗಿ ಮಾಡ್ಕೊಂಡು ಹೋಗ್ತಾರೆ ಸರ್. ಅಲ್ಲಿ ಟ್ರೈನ್ ಆಗುತ್ತೆ. ಸಾಯಂಕಾಲ ಹೊತ್ತು ಮಾರನೇ ದಿವಸಕ್ಕೆ ಬೆಳಗ್ಗೆ ಏನು ಬೇಕು ಅಂತ ನೀವು ಪಾತ್ರೆ ಇರ್ಬೋದು ಅಥವಾ ಮನೆ ಇರ್ಬೋದು, ಚಾಕು ಇರ್ಬೋದು, ಇದೇನಾದ್ರು ಸಹ ಹಿಂದಿನ ದಿವಸನೇ ತಾವು ಅದಕ್ಕೆ ವ್ಯವಸ್ಥೆ ಮಾಡಿಕೊಂಡ್ರೆ ಅನುಕೂಲ ಆಗುತ್ತೆ. ಅವರವರಿಂದ ಅವರೇ ವಾಪಸ್ ತಗೊಂಡ್ರೆ 2 ಪರ್ಪಸ್ ಆಗುತ್ತೆ. ಬೆಳಗ್ಗೆ 5 ಗಂಟೆ ಬರೋದ್ರಿಂದ ನಿಮ್ಗೆ ಸೆಲ್ಫ್ ಡಿಫೆನ್ಸಿವ್ ಆಗುತ್ತೆ, ರಾಯ್ಟ್ ಸೇವಿಂಗ್ ಆಗುತ್ತೆ. ಲಾಸ್ಟ್ ಇಯರ್ ಈ ಪ್ರಾಬ್ಲಮ್ ಲಾಸ್ಟ್ ಇಯರ್ ಡಿಸ್ಕಷನ್ ಆಗಿತ್ತು, ಮರ್ಸ್ಬಿಟ್ಟಿರ್ಬೇಕು ಅವರು.